ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇಲ್ಲಿ ವಿಜಯಕಾಳೇಶ್ವರಿ ದೇವಸ್ಥಾನಕ್ಕೆ ನಾವು 2ನೇ ಸಾರಿ ಬರ್ತಾ ಇದ್ದೀವಿ. ಹಾಗಾಗಿ ನಮ್ಗೆ ತುಂಬಾ ಒಳ್ಳೇದಾಗಿದೆ, ತುಂಬಾ ಸತ್ಯ ಇದೆ ಇಲ್ಲಿ, ತುಂಬಾ ಒಳ್ಳೇದಾಗಿದೆ. ನಂಗೆ ಆರೋಗ್ಯನೂ ಸ್ವಲ್ಪ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಸರಿ. ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಸಂತೋಷ ಆಗಿದೆ. ನಮ್ಮ ಮಗ ಸೊಸೆ ಎಲ್ಲ ಬಂದಿದ್ದೀವಿ. ಅವ್ರು ಹೋಮದ ಹತ್ರ ಲೈನಾಗಿ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ತುಂಬಾ ನಂಬಿಕೆ ಪ್ಲಸ್ ತುಂಬಾ ಒಳ್ಳೇದಾಗಿದೆ. ಆರೋಗ್ಯ ಸಮಸ್ಯೆ ಇತ್ತು, ಪರವಾಗಿಲ್ಲ ಈಗ. ನನ್ನ ಹೆಸರು ಹರ್ಷಿತಾ ಅಂತ, ನಾನು ಮೈಸೂರಿಂದ ಬಂದಿದ್ದೀನಿ. ಪ್ರತಿಂಗಿರ ಹೋಮ ಮಾಡ್ತಾರೆ ಇಲ್ಲಿ. ಸೊ ಇದು ನನ್ನ 3rd ಟೈಮ್ ಬರ್ತಾ ಇರೋದು. ಯೂಶಲ್ ಆಗಿ ಇಲ್ಲಿ ಹೇಳೋ ಪ್ರಕಾರ ಹೇಗೆ ಅಂತ ಹೇಳಿದ್ರೆ, ಅಮಾವಾಸ್ಯೆಗೆ ಬಂದ್ರೆ 3 ಅಮಾವಾಸ್ಯೆ ಅಥವಾ 5 ಅಮಾವಾಸ್ಯೆಗೆ ಬರ್ಬೇಕಾಗುತ್ತೆ, ಅಥವಾ ಪೌರ್ಣಮಿಗೆ ಬಂದ್ರೆ 3 ಅಥವಾ 5 ಪೌರ್ಣಮಿಗೆ ಬರ್ಬೇಕಾಗುತ್ತೆ. ನಾನು ಇವತ್ತು ಅಮಾವಾಸ್ಯೆಗೆ ನನ್ನ ತಾಯಿನ ಕರ್ಕೊಂಡ್ ಬಂದಿದ್ದೀನಿ. ಅವ್ರು ಬಂದಿಲ್ಲ, ಇವತ್ತೇ ಫಸ್ಟ್ ಟೈಮ್ ಬಂದಿದ್ದಾರೆ. ಸೊ ಇವತ್ತು ಕರ್ಕೊಂಡ್ ಬಂದಿದ್ದೀನಿ ಅವ್ರನ್ನ. ಸೊ ಎಲೆಯಲ್ಲಿ ನಮ್ಗೆ ಕಷ್ಟ ಏನ್ ಆಗ್ಬೇಕು ಅಥವಾ ಏನು ಅಂದ್ಕೊಂಡಿರ್ತೀವಿ ಜೀವನದಲ್ಲಿ, ಅಥವಾ ಏನ್ ಆಗ್ಬೇಕು, ಕಷ್ಟಗಳು ಏನೇನಿರುತ್ತೋ ಅದನ್ನ ಬರ್ದು ಹೋಮಕ್ಕೆ ಹಾಕ್ಬೇಕಾಗತ್ತೆ. ಹೋಮಕ್ಕೆ ಹಾಕ್ಬೇಕಾದ್ರೆ ಎಲೆ ಜೊತೆ ನಾವು ಮನೆಯಿಂದ ಉಪ್ಪು ತಗೋ ಬರ್ಬೇಕಾಗತ್ತೆ. 3 ಇಡಿ ಆಗೋಷ್ಟು ಮನೆಯಿಂದಾನೇ ತರಬೇಕು ಉಪ್ಪು, ಎಲ್ಲೂ ಬೇರೆ ಕಡೆ ತರವಾಗಿಲ್ಲ. 3 ಇಡಿ ಆಗೋಷ್ಟು ಉಪ್ಪನ್ನ ನಾವು ಮುಷ್ಟಿ ಕಟ್ಟರೆ ಎಷ್ಟು 3 ಇಡಿ ಬರುತ್ತೋ ಅಷ್ಟು ಉಪ್ಪನ್ನ ಒಂದು ಬಟ್ಟೆ ಅಂದ್ರೆ ಬಿಳಿ ಬಟ್ಟೆ ಹಾಕೋ ತಗೋಬರ್ಬೇಕು. ವೈಟ್ ಕವರ್ ಅಲ್ಲಾಗ್ಲಿ ಆ ತರದ್ರಲ್ಲಿ ಏನಾರ ತರಬಾರ್ದು. ಬಿಳಿ ಬಟ್ಟೆಲಿ ಹಾಕಿ ಕಟ್ಟಿ ಮನೆ ಬಾಗ್ಲಿಗೆ ನೀರು ಇಳಿಸ್ಬಿಟ್ಟು ತರಬೇಕಾಗತ್ತೆ. ಸೊ ಎಲೆ ಜೊತೆಗೆ ಉಪ್ಪನ್ನ ಸೇರಿಸಿ ಅಲ್ಲಿ ಹೋಮಕ್ಕೆ ಹಾಕ್ತಾರೆ. ಹೋಮಕ್ಕೆ ಸಾಮಗ್ರಿ ತಗೊಂಬರಕ್ಕೆ ಹೇಳಿದ್ರು. ಹೋಮಕ್ಕೆ ತಗೊಂಬಂದಿರಿ. ಅದು 3 ಇಡಿ ಉಪ್ಪು ತಗೊಂಬರಕ್ಕೆ ಹೇಳಿದ್ರು. ಬಿಳಿ ಬಟ್ಟೆಯಲ್ಲಿ ಕಟ್ಕೊಂಬರಕ್ಕೆ ಹೇಳಿದ್ರು. ಮತ್ತೆ 5 ಎಲೆಯಲ್ಲಿ ಸಮಸ್ಯೆ ಎಲ್ಲ ಏನೇನೈತೆ ಬರ್ಕೊಂಬರಕ್ಕೆ ಹೇಳಿದ್ರು. ಸೆಮಿ ಹೌದು, ಹೋಮಕ್ಕೆ ಹಾಕಕ್ಕಂತ ತಗೊಂಬರಕ್ಕೆ ಹೇಳಿದ್ರು. ಅದೆಲ್ಲ ತಗೊಂಬಂದಿರಿ. ಇವತ್ತು ಹೋಮ ನಡೆಯುತ್ತೆ. ಹೋಮ ನಡೆದ್ಮೇಲೆ ಏನಾದರೂ ಒಳ್ಳೇದು ನಡೆಯುತ್ತೆ ಅಂತ ಆಲೋಚನೆ ಮಾಡಿ ಈ ದೇವಸ್ಥಾನ ನಂಬ್ಕೊಂಬರ್ತೀವಿ, ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ನೀವು ನಂಬ್ಕೊಂಬರ್ಬೋದು, ಒಳ್ಳೇದಾಗತ್ತೆ. ಇದು ಬರೀತಿರೋದಂದ್ರೆ 5 ಅರ್ಲಿಯಲ್ಲಿ ತಗೊಂಡು ಅದು ನಿಮ್ದು ಏನೇನ್ ಪ್ರಾಬ್ಲಮ್ಸ್ ಇದೆ ಮತ್ತೆ ನಿಮ್ದು ಏನೇನ್ ಆಗ್ಬೇಕು ಅನ್ನೋದಿದೆ ಅದನ್ನೆಲ್ಲ ಹಳ್ಳಿ ಎಲೆ ಮೇಲೆ ಬರ್ದು ಹೋಮಕ್ಕೆ ಹಾಕುವಂಥದ್ದು ಇದು. ಮತ್ತೆ ಬಂದು ಎಲ್ಲ ವಿಸಿಟ್ ಮಾಡಿದ್ರೆ ಒಳ್ಳೇದು. ಒಂಥರ ಡಿಫ್ರೆಂಟ್ ಆಗಿದೆ ಇದು. ಎಲ್ಲೂ ಅರಳಿ ಎಲೆ ಮೇಲೆ ಬರ್ದು ಅವ್ರದ್ದು ಕಷ್ಟ ಎಲ್ಲ ಹಾಕಿ ಹೋಮಕ್ಕೆ ಹಾಕುವಂಥದ್ದು ಎಲ್ಲೂ ನೋಡಿಲ್ಲ. ಬಟ್ ಈ ಕ್ಷೇತ್ರದಲ್ಲಿ ಮಾತ್ರ ಆತರ ಪದ್ಧತಿ ಒಂದು ಬಂದಿದೆ. ಬಂದು ಎಲ್ಲ ವಿಸಿಟ್ ಮಾಡಿದ್ರೆ ಒಳ್ಳೇದು. ಹಾ, ಬರ್ದು ಹಾಕಿದೀವಿ. ರೆಸ್ಪಾನ್ಸ್ ಓಕೆ, ಒಂಥರ ಚೆನ್ನಾಗಿ ನಡೀತಿದೆ. ಹೈ ಆಗ್ತಾ ಇದೆ. ಲೈಕ್ ಬ್ಯಾಡ್ ಇದೆಲ್ಲ ಹೋಗಿ ಒಳ್ಳೇದಿದಾಗ್ತಾ ಇದೆ. ಪ್ರಾಬ್ಲಮ್ಸ್ ಹೆಲ್ತ್ ಇಶ್ಯೂಸ್ ಇತ್ತು, ಹೆಲ್ತ್ ಇಶ್ಯೂಸ್ ಎಲ್ಲ ಕಮ್ಮಿ ಆಗ್ತಿದೆ. ಲೈಕ್ ಬಿಸ್ನೆಸ್ ಅಲ್ಲೂ ಸ್ವಲ್ಪ ಡಲ್ ಇತ್ತು, ಬಿಸ್ನೆಸ್ ಅದು ಚೆನ್ನಾಗಿ ನಡೀತಾ ಇದೆ ಇವಾಗ. ಇದು 3rd ಟೈಮ್ ಅಟೆಂಡ್ ಮಾಡೋದು. ನಾವು ಮಾರದೇವನಹಳ್ಳಿ ಗ್ರಾಮ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ನಾವು ಈ ತಾಯಿ ಸನ್ನಿಧಿಗೆ ಇದು 3ನೇ ಬಾರಿ ಬರ್ತಾ ಇರೋದು. ನಾವು ನಮ್ಮ ಫ್ಯಾಮಿಲಿ ಸಮೇತವಾಗಿ ನಮ್ಮ ಕುಟುಂಬಕ್ಕೆ ಮತ್ತೆ ಮಕ್ಕಳಿಗೆ, ತಂದೆ ತಾಯಿಗೆ ಎಲ್ಲರೂ ಒಳ್ಳೇದಾಗ್ಲಿ ಅಂತ ನಾವು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಮಗೆ 60% ಒಳ್ಳೇದಾಗಿದೆ. ಹಾಗಾಗಿ ನಾವು ತಾಯಿ ಮೇಲೆ ನಂಬಿಕೆ ಇಟ್ಕೊಂಡು ಮಹಾಕಾಳಿ ಬಗ್ಗೆ ಹಾಗಾಗಿ ಬರ್ತಾ ಇರುತ್ತೇವೆ. ನಮಗೆ ಒಳ್ಳೇದಾಗಿದೆ. ನಮ್ಗೆ ಫ್ಯಾಮಿಲಿ ಹಣಕಾಸಿನ ತೊಂದರೆ ಇತ್ತು, ಮತ್ತೆ ನೆಮ್ಮದಿ ಇರಲಿಲ್ಲ. ಹಾಗಾಗಿ ಈಗ ತುಂಬಾ ಚೆನ್ನಾಗಿ ಆಗ್ತಾ ಇದೆ, ನೆಮ್ಮದಿ ಆಗಿದೆ. ಹಣಕಾಸು ತುಂಬಾ ವ್ಯವಹಾರಿಕವಾಗಿ ನಡೀತಾ ಇದೆ. ಇನ್ನೂ ಚೆನ್ನಾಗಿ ಆಗ್ಲಿ ಅನ್ಬಿಟ್ಟು ತಾಯಿ ಇಲ್ಲಿ ಬೇಡ್ಕೊತಾ ಮತ್ತೆ ಇಲ್ಲಿ ಬರೋಕೆ ಆಸೆ ಹುಡ್ತಾ ಇದೆ. ನೆಕ್ಸ್ಟ್ ನಾವು ನಮ್ಮ ಮಕ್ಕಳು ಸಮೇತ ಬರಬೇಕು ಅಂತ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಹೋಮಗಳಲ್ಲಿ ನಾವು ಭಾಗವಹಿಸ್ತಾ ಇರ್ತೀವಿ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಬರ್ತಾ ಇರ್ತೀವಿ. ಅಲ್ಲ, ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ದೇವಿ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಒಳ್ಳೇದಾಗತ್ತೆ. 90 ಭಾಗ ಒಳ್ಳೇದಾಗತ್ತೆ ಅಂತ ನಾವು ಎಲ್ಲ ಭಕ್ತಾದಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾಗೂ ಇಲ್ಲಿ ಬಂದಿರತಕ್ಕ ಜನಗಳ ಸಮಯವಾಗಿ ನೀವು ದೇವಿನ ಕಲ್ಮಶವಲ್ಲದೆ ಬೇಡ್ಕೊಂಡ್ರೆ ಖಂಡಿತ ನಿಮ್ಗೆ ಸಕ್ಸಸ್ ಆಗುತ್ತೆ ಅಂತ ನಾನು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಂಬಿಕೆ ಇದೆ.